गैरेज ओनर्स एंड मैकेनिक वेलफेयर डेवलपमेंट एसोसिएशन यादगीर की जानिब से सोशल एक्टिविस्ट उमेश के मदनाल की क़ियादत में यादगीर रेलवे स्टेशन पहुंचकर रेलवे स्टेशन ऑफिसर को एक याददाश्त पेश की, जिसमें बताया कि यादगीर जिला बनकर तकरीबन 15 साल हो चुके हैं, अभी कई ट्रेनें यहां पर नहीं रुक रही हैं। जल्द से जल्द उन तमाम ट्रेनों का तवक्कुफ यादगीर पर दिया जाए और यादगीर की आवाम को सहूलत फराहम की जाए। मेरा नाम चांद पाशा है। यादगीर यूनियन मालिक और मत मैकेनिक यूनियन से हम लोग बिलोंग करते हैं। आज यहाँ पर रेलवे स्टेशन पे आए हैं हम लोग। यहाँ एक एएसएम के हाथ में एक मेमोरेंडम दिए है। ये ट्रेन से एक्सप्रेस ट्रेन से यहाँ पर रुक रहे नहीं है। तकरीबन 12 ट्रेन से यादगीर होके जाते, मतलब यहाँ पर स्टॉप नहीं है। और एक दूसरी बात क्या है मालूम है, इंटरसिटी कोविड के टाइम पे बंद हो गया, अभी तक चालू करने का कोई ठिकाना नहीं है उनका। एक हम लोग मेमोरेंडम दिए है, 10 से 12 दिन का टाइम मांगे हैं वो लोग। इंशाल्लाह वो टाइम तक अगर कुछ ना कुछ करके दिए अच्छी बात है, नहीं बोले तो फिर से एक मेमोरेंडम देने का इरादा है उनको। मेरा नाम चांद पाशा। ಎಲ್ಲರಿಗೂ ನಮಸ್ಕಾರ। ನನ್ನ ಹೆಸರು ಮೊಹಮ್ಮದ್ ಕರೀಮ್ ಅಂತೇಳಿ। ನಾವಿವತ್ತು ಯಾದಗಿರಿ ಜಿಲ್ಲೆಯ ರೈಲ್ವೆ ಸ್ಟೇಷನ್ದಲ್ಲಿ ನಿಂತಿದ್ದೀವಿ। ಜಿಲ್ಲಾಗೆ ಕನಿಷ್ಠ 15 ವರ್ಷ ಆದ್ರೂ ಇನ್ನವರೆಗೆ ಭಾಳಷ್ಟು ಟ್ರೈನು ನಮ್ಮ ಯಾದಗಿರಿಗೆ ನಿಂದಿರ್ತಾ ಇಲ್ಲ। ಮತ್ತೆ ಇದು ಕೋವಿಡ್ ಟೈಮ್ದಾಗ ಏನು ಇಂಟರ್ಸಿಟಿ ಏನು ಬಂದ್ ಮಾಡಿದ್ದೀರಾ, ಅದು ಕೂಡ ಚಾಲು ಆಗಿಲ್ಲ ಇನ್ನವರೆಗೆ। ಯಾಕೆ ಚಾಲು ಮಾಡಲಾಗಿರಿ? ಇದು ಬಡವ್ರಿಗೆ ತೊಂದರೆ ಆಗ್ಲಕತ್ತದ ಭಾಳ। ಇಂಟರ್ಸಿಟಿಯನ್ನು ಫಸ್ಟ್ ಚಾಲು ಮಾಡಬೇಕು, ಎಲ್ಲ ಹೊಸ ಗಾಡಿ ನಮ್ಗೆ ನಿಂದಿರ್ಬೇಕು। ನಿಂತ್ರೆ ಏನಾದ ಎಲ್ಲರಿಗೆ ಒಂದು ಸೌಲಭ್ಯ ಆಗ್ತದ, ಬಡವ್ರಿಗೆ ಸೌಲಭ್ಯ ಆಗ್ತದ। ರಿಸರ್ವೇಷನ್ದಾಗ ಯಾರು ಏರಂಗಿಲ್ಲ ಇಂಟರ್ಸಿಟಿ ಚಾಲು ಆದ್ರೆ। ಈ ತರ ನೀವು ಮಾಡಿದ್ರೆ ನಮ್ಗೆ ಎಲ್ಲರಿಗೂ ಒಳ್ಳೇದಾಗ್ತದೆ। ಬಡವ್ರಿಗೆ ಸಲಾಗಿ ವಿಚಾರ ಮಾಡ್ರಿ, ಬರೀ ಶ್ರೀಮಂತರಿಗೆ ರಾಜಧಾನಿ ನಿಂದಿರಿಸಿ ವಂದೇ ಭಾರತ್ ನಿಂದಿರ್ತೀರಿ, ಅದು ಯಾರಿಗೆ ಬಡವರಿಗೆ ಉಪಯೋಗ ಇಲ್ಲ, ಬಡವರಿಗೆ ಯಾರಿಗೂ ಉಪಯೋಗ ಇಲ್ಲ। ನನ್ನ ಹೆಸರು ಮೊಹಮ್ಮದ್ ಕರೀಮ್। ಯಾದಗಿರಿ ಜಿಲ್ಲಾ ಕೇಂದ್ರ ಆಗಿ ಸುಮಾರು 15 ವರ್ಷ ಗತಿಸಿದ್ರು ಕೂಡ ಈ ಸಣ್ಣ ಜಿಲ್ಲೆಯಲ್ಲಿ ಸಾಕಷ್ಟು ರೈಲ್ವೆಗೆ ಆದಾಯ ಇದ್ದರೂ ಕೂಡ ಏನಾದಂದ್ರೆ ಸುಮಾರು 12 ಎಕ್ಸ್ಪ್ರೆಸ್ ಗಾಡಿ ನಿಂದಿರ್ತಾ ಇಲ್ಲ। ಒಂದು ಕೋವಿಡ್ ಟೈಮ್ನಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿ, ಇದು ಜನಸಾಮಾನ್ಯರಿಗೆ ದಿನನಿತ್ಯ ನರಕಯಾತನ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ। ಮಾನ್ಯ ರೈಲ್ವೆ ಸಚಿವರಿಗೆ ಮನವಿ ಕೊಟ್ಟಿವಿ, ಹಿಂದಕ್ಕೆ ಇರ್ತಕ್ಕಂಥ DRM ಮನವಿ ಕೊಟ್ಟರು ಕೂಡ ಎಚ್ಚೆತ್ಕೊಂಡಿಲ್ಲ। ಇವತ್ತೇನದ ಮೆಕ್ಯಾನಿಕರು ಮತ್ತು ಮಾಲೀಕರ ಸಂಘದ ಬೃಹತ್ ಪ್ರತಿಭಟನೆ ಮೂಲಕ ಇವತ್ತು ಸ್ಟೇಷನ್ ಮಾಸ್ಟರ್ ಮುಖಾಂತರ ಗುಂತಕಲ್ DRM, ಸೋಲಾಪುರ್ DRM ಮತ್ತು ಸಿಕಿಂದ್ರಾಬಾದ್ DRMಗೆ ಮನವಿ ಸಲ್ಲಿಸಿವಿ। ಶೀಘ್ರದಲ್ಲೇ ಹಂತವಾಗಿ ಎಲ್ಲ ಗಾಡಿಗಳನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಈ ರೈಲ್ವೆ ಸ್ಟೇಷನ್ ಅದ ಹೈಟೆಕ್ ರೈಲ್ವೆ ಸ್ಟೇಷನ್ ಆಗಿ ಮಾರ್ಪಡಬೇಕು। ಎಲ್ಲ ಕಡೆಗೆ ಏನದ ಹೈಟೆಕ್ ರೈಲ್ವೆ ಸ್ಟೇಷನ್ ಆಗಿ ಮಾಡ್ಬೇಕು। ಸಾಕಷ್ಟು ಕಲೆಕ್ಷನ್ ಇದ್ರೂ ಕೂಡ ರೈಲ್ವೆ ಸ್ಟೇಷನ್ ಏನದ ಅಭಿವೃದ್ಧಿ ಆಗಿಲ್ಲ, ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸ ಆಗಬೇಕು। ರೈಲ್ವೆ ಸ್ಟೇಷನ್ದಲ್ಲಿ ಎಲ್ಲ ಸೌಲಭ್ಯಗಳನ್ನು ಸಿಗಬೇಕು ಮತ್ತು ಇಲ್ಲಿಂದ ಹೋಗ್ತಕ್ಕಂಥ ಗುಳೆ ಹೋಗ್ತಕ್ಕಂಥ ಜನಕ್ಕೆ ಪ್ರತಿ ಎಕ್ಸ್ಪ್ರೆಸ್ ಗಾಡಿಗೆ 2 ಜನರಲ್ ಬೋಗಿಯನ್ನು ಮಾಡಿ ಆ ಪ್ರಯಾಣಿಕರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸಕ್ಕೆ ರೈಲ್ವೆ ಇಲಾಖೆ ಮತ್ತು ರೈಲ್ವೆ ಸಚಿವರು ಮಾಡಬೇಕಿಲ್ಲ, ಮುಂದೆ ಮತ್ತೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು